ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಮೊಳಕೆ ಕಟ್ಟಿರೋ ಅಂಥ ಕಡಲೆಕಾಳಿನಲ್ಲಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸ್: 1 ಕಪ್ನಷ್ಟು ಕಡಲೆಕಾಳನ್ನ ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ಸ್ವಲ್ಪ ಮೊಳಕೆ ಬಂದ್ರೂ ಸಾಕು, ಚೆನ್ನಾಗಿರುತ್ತೆ. 1 ಟೊಮೆಟೊ ಮತ್ತು 1 ಈರುಳ್ಳಿನ ಈ ರೀತಿ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಆಲೂಗೆಡ್ಡೆ ಮತ್ತು 1 ಬದನೆಕಾಯಿ ಎರಡನ್ನೂ ಕಟ್ ಮಾಡಿಬಿಟ್ಟು ನೀರಲ್ಲಿ ಇಟ್ಕೊಂಡಿದ್ದೀನಿ. ಇದು ಎರಡೂ ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಮಾತ್ರ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು. ಇದಿಷ್ಟು ಮಸಾಲೆಗೆ 1 ಕಪ್ನಷ್ಟು ತೆಂಗಿನಕಾಯಿ ತುರಿ, ಇದು 1 ಟೀ ಸ್ಪೂನಷ್ಟು ಗಸಗಸೆ. ಇದೆರಡನ್ನೂ ಸೆಪ್ರೇಟ್ ರುಬ್ಕೋಬೇಕು. ಕಾಯಿ ಗಸಗಸೆನ 1.5 ಇಂಚಷ್ಟು ಇದು ಶುಂಠಿ, 1.5 ಅಥವಾ 1 ಈರುಳ್ಳಿ, ಒಂಚೂರು ಚಕ್ಕೆ, 1 ಲವಂಗ ಮತ್ತು ಬೆಳ್ಳುಳ್ಳಿ 2 ಎಸಳು ತೊಗೊಂಡಿದ್ದೀನಿ. ಕಾಳು ಸಾಂಬಾರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಚೆನ್ನಾಗಿರಲ್ಲ. 1 ಅಥವಾ 2 ಎಸಳಷ್ಟು ಹಾಕಿದ್ರೆ ಸಾಕು. ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಮತ್ತು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್, ಎರಡು ಸಮ ಹಾಕ್ಕೊಳ್ಳಿ. ಎಣ್ಣೆ 2 ಟೇಬಲ್ ಸ್ಪೂನಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ. ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳಿ. ಈ ರೀತಿ ಹುರ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಇದ್ರ ಜೊತೆಗೇ ಸ್ವಲ್ಪ ಹುರ್ಕೊಂಡು ಕಡಲೆಕಾಳು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಅಷ್ಟರಲ್ಲಿ ಮಸಾಲೆ ಮಾಡ್ಕೊಳ್ಳೋಣ. ಮಸಾಲೆಗೆ ಈರುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಿರೋದನ್ನ ಸಾಂಬಾರ್ಗೆ ಹಾಕ್ಕೊಂಡು 1-1.5 ಗ್ಲಾಸ್ ಅಷ್ಟಾದರೂ ನೀರು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೋಬೇಕು. ಖಾರ ಗಟ್ಟಿಯಾದರೆ ಚೆನ್ನಾಗಿರಲ್ಲ. ಈ ರೀತಿ ಬೇಕಿದ್ದರೆ ಇನ್ನು ಸ್ವಲ್ಪ ಕೂಡ ನೀರು ಹಾಕ್ಕೊಳ್ಳಿ. ನಾನೆಲ್ಲ ಒಟ್ಟು 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ತೆಳ್ಳಗೆ ಇರಬೇಕು. ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಳ್ಳಿ. ಒಗ್ಗರಣೆಗಾರು ಹಾಕ್ಕೋಬೋದು, ಈ ರೀತಿ ಖಾರಕ್ಕಾರು ಹಾಕ್ಕೋಬೋದು. ಖಾರದಲ್ಲಿ ಬೆಂದ್ರೇ ಚೆನ್ನಾಗಿರುತ್ತೆ. ಇದನ್ನು 2-3 ವಿಷಲಷ್ಟು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಕಾಯಿ ಮತ್ತು ಗಸಗಸೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು. ಇದು 3 ವಿಷಲ್ ಆಗಿದೆ. ಇದಕ್ಕೆ ರುಬ್ಬಿರೋ ಅಂಥ ಕಾಯಿನ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1 ಗ್ಲಾಸ್ ನೀರನ್ನೂ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಬಿಡಿ. ಕಾಯಿ ಹಾಕಿದ ತಕ್ಷಣ ಮುಚ್ಚಿಬಿಡ್ಬಾರ್ದು. ಸ್ವಲ್ಪ ಈ ರೀತಿ ಕುದಿ ಬಂದ ಮೇಲೇ ಮುಚ್ಚಿಬಿಟ್ಟು 1 ಅಥವಾ 2 ವಿಷಲ್ ಕಡಲೆಕಾಳು ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಈ ರೀತಿ ಇದನ್ನು ಹೀಗೆ ಸರ್ವ್ ಮಾಡೋದಕ್ಕಿಂತ 1 ಕುದಿ ಮಳ್ಳಿಸ್ಕೋಬೇಕು. ಒಂದು ಸಲ ಗ್ಯಾಸ್ ಆನ್ ಮಾಡಿ 1 ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡಿ. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ಅಲ್ಲದೆ ನೀವು ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆಗೆಲ್ಲ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ಗೂ ಅಷ್ಟೇ ಒಳ್ಳೆಯದು ಮೊಳಕೆ ಕಾಳು ಸಾರನ್ನ ಮಾಡೋದ್ರಿಂದ. ನೋಡಿದ್ರಲ್ವ ಕಡಲೆಕಾಳು ಮೊಳಕೆ ಸಾರನ್ನ ಹೇಗೆ ಮಾಡೋದಂತೇಳಿ. ನಿಮ್ಮ ಮನೆಯಲ್ಲೂ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.